ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಮುಂಬೈ ಇಂಡಿಯನ್ಸ್ ವಿರುದ್ಧ ಆಡಿದಂತ ಆಟಕ್ಕೆ ವೈಭವ್ ಸೂರ್ಯವಂಶಿ ಅವರ ಆಟಕ್ಕೆ ನೀತಾ ಅಂಬಾನಿ ಅವರೇ ಆದರೂ ಶಾಕ್. ಇನ್ನು ಪಂದ್ಯ ಮುಗಿದ ಬಳಿಕ ವೈಭವ್ ಸೂರ್ಯವಂಶಿ ಅವರ ಬಗ್ಗೆ ಮಾತನಾಡಿದ್ದನ್ನ ಕೇಳಿದ್ರೆ ನೀವು ಕೂಡ ಶಾಕ್ ಆಗೋದು ಪಕ್ಕ. ಅಷ್ಟಕ್ಕೂ ನೀತಾ ಅಂಬಾನಿ ಅವರು ವೈಭವ್ ಸೂರ್ಯವಂಶಿ ಅವರ ಬಗ್ಗೆ ಏನೆಲ್ಲ ಮಾತನಾಡಿದ್ದಾರೆ, ಏನೆಲ್ಲ ಹೇಳಿದ್ದಾರೆ ಅಂತ ತಿಳ್ಕೊಂಡ್ ಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಇನ್ನು ಮುಂಬೈ ಇಂಡಿಯನ್ಸ್ ವಿರುದ್ಧ ವೈಭವ್ ಸೂರ್ಯವಂಶಿ ಅವರ ಆಟದ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಯಾಕಂತಂದ್ರೆ ಮುಂಬೈ ಇಂಡಿಯನ್ಸ್ ತಂಡದಲ್ಲಿ ಬಂದ್ಬಿಟ್ಟು ದಿಗ್ಗಜ ಆಟಗಾರರೇ ಇದ್ದಾರೆ, ಇನ್ನು ದಿಗ್ಗಜ ಬೌಲರ್ ಗಳೇ ಇದ್ದಾರೆ. ಟ್ರೆಂಟ್ ಬೋಲ್ಟ್, ದೀಪಕ್ ಚಾರ್, ಬೂಮ್ರಾ ಮತ್ತು ಶಾರ್ದುಲ್ ಠಾಕರ್ ಆಗಿರ್ಬೋದು ಅಂತ ದಿಗ್ಗಜ ಬೌಲರ್ ಗಳ ವಿರುದ್ಧ, ಹಾರ್ದಿಕ್ ಪಾಂಡ್ಯರ್ ಅಂತ ದಿಗ್ಗಜ ಬೌಲರ್ ಗಳ ವಿರುದ್ಧನೇ ಅಬ್ಬರಿಸಿದರು ನಿನ್ನೆ ವೈಭವ್ ಸೂರ್ಯವಂಶಿ ಅವರು. ಆ ಕಾರಣದಿಂದಾಗಿ ವೈಭವ್ ಸೂರ್ಯವಂಶಿ ಅವರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಇನ್ನು ಈ ಪಂದ್ಯದ ಬಗ್ಗೆ ಮಾತನಾಡೋದಾಯ್ತು ಅಂತಂದ್ರೆ ಈ ಪಂದ್ಯ ಮಳೆಯಿಂದ ಸ್ವಲ್ಪ ಲೇಟ್ ಆಗಿ ಆರಂಭವಾದ್ರೆ ಆಯಿತು. ಹೌದು ಸ್ನೇಹಿತರೆ, ಆ ಕಾರಣದಿಂದಾಗಿ ಮಳೆಯ ಕಾರಣದಿಂದಾಗಿ 11 ಓವರ್ಗಳ ಪಂದ್ಯ ಆದ್ರೆ ನಡೆಯಿತು. ಇನ್ನು ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದಂತ ರಾಜಸ್ಥಾನ್ ರಾಯಲ್ಸ್ ತಂಡ 150 ರನ್ ಆದ್ರೆ ಹೊಡಿತಾರೆ. ಅಕ್ಷರಾಂಶ ಹೇಳ್ಬೇಕಂತಂದ್ರೆ ಮುಂಬೈ ಇಂಡಿಯನ್ಸ್ ಬೌಲರ್ ಗಳನ್ನ ತರಾಟೆಗೆ ತಗೊಂಡ್ರು ಜೈಸ್ವಾಲ್ ಮತ್ತು ವೈಭವ್ ಸೂರ್ಯವಂಶಿ. ಹೌದು ಸ್ನೇಹಿತರೆ, ವೈಭವ್ ಸೂರ್ಯವಂಶಿ 278ರ ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಮಾಡಿದ್ರೆ ಜೈಸ್ವಾಲ್ ಮಾತ್ರ 240ರ ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಆದ್ರೆ ಮಾಡಿದ್ದರು. ಈ ಪಂದ್ಯದಲ್ಲಿ ಜೈಸ್ವಾಲ್ 77 ರನ್ ಆಡಿದರೆ ವೈಭವ್ ಸೂರ್ಯವಂಶಿ ಅವರು 39 ರನ್ ಆದ್ರೆ ಹೊಡಿತಾರೆ ಕೇವಲ 14 ಬಾಲ್ಗಳಲ್ಲಿ. ಇದರಲ್ಲಿ 1 4 5 6 ಆದ್ರೆ ಹೊಡಿತಾರೆ ವೈಭವ್ ಸೂರ್ಯವಂಶಿ. ಇನ್ನು ವೈಭವ್ ಸೂರ್ಯವಂಶಿ ಅವರು ಔಟ್ ಆದ ನಂತರ ಇನ್ನಷ್ಟು ರೊಚ್ಚಿಗೆದ್ದಂತ ಜೈಸ್ವಾಲ್ ಅವರು ಕೂಡ ಈ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ಬೌಲರ್ ಗಳನ್ನ ಧೂಳಿಪಟ ಆದ್ರೆ ಮಾಡ್ತಾರೆ, ಧ್ವಂಸ ಆದ್ರೆ ಮಾಡ್ತಾರೆ. ಹೌದು ಸ್ನೇಹಿತರೆ, ಒಟ್ನಲ್ಲಿ ಹೇಳ್ಬೇಕಂತಂದ್ರೆ ಈ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ವಿರುದ್ಧ ರಾಜಸ್ಥಾನ ಬ್ಯಾಟರ್ಸ್ ಆಗಿರುವಂತ ವೈಭವ್ ಸೂರ್ಯವಂಶಿ ಮತ್ತು ಜೈಸ್ವಾಲ್ ಅವರು ತುಂಬಾನೇ ಡಾಮಿನೇಟ್ ಆದ್ರೆ ಮಾಡಿದರು. ಇಲ್ಲಿ ಒಂದು ನಾವೇನ್ ನೋಡ್ಬೇಕಾಗಿರೋದಂತಂದ್ರೆ ಮೊದಲನೇ ಬಾಲ್ ಬೂಮ್ರಾಗೆ 6 ಆದ್ರೆ ಹೊಡಿತಾರೆ ವೈಭವ್ ಸೂರ್ಯವಂಶಿ. ಅಲ್ಲೇ ಪ್ರೂವ್ ಮಾಡ್ತಾರೆ ನಾನು ಎಂತ ದಿಗ್ಗಜ ಬ್ಯಾಟರ್ ಅಂತ ವೈಭವ್ ಸೂರ್ಯವಂಶಿ. ಹೌದು ಸ್ನೇಹಿತರೆ, ಆ ಕಾರಣದಿಂದಾಗಿ ಇದೀಗ ನೀತಾ ಅಂಬಾನಿ ಅವರು ಕೂಡ ಶಾಕ್ ಆಗಿದ್ದಾರೆ. ಆನಂತರ 150 ರನ್ ಅನ್ನು ಚೇಸ್ ಮಾಡಕ್ಕೆ ಬಂದಂತ ಮುಂಬೈ ಇಂಡಿಯನ್ಸ್ ನ ಬ್ಯಾಟರ್ ದಿಗ್ಗಜ ಬ್ಯಾಟರ್ ಆಗಿರುವಂತ ರೋಹಿತ್ ಶರ್ಮಾ, ಸೂರ್ಯಕುಮಾರ್ ಯಾದವ್, ರಿಯಾಲ್ ರಿಕಲ್ಟನ್, ತಿಲಕ್ ವರ್ಮಾ ಮತ್ತು ಹಾರ್ದಿಕ್ ಪಾಂಡ್ಯರ್ ಅಂತ ಬ್ಯಾಟರ್ ಗಳೇ ಸ್ಟ್ರಗಲ್ ಆದ್ರೆ ಮಾಡ್ತಾರೆ. ಇಂತ ಗ್ರೌಂಡ್ ನಲ್ಲಿ ಬಂದ್ಬಿಟ್ಟು ವೈಭವ್ ಸೂರ್ಯವಂಶಿ ಅವರು ಈ ರೀತಿ ಬ್ಯಾಟಿಂಗ್ ಆಡಿದ್ದನ್ನ ನೋಡಿ ಇದೀಗ ನೀತಾ ಅಂಬಾನಿ ಅವರು ಆದ್ರೆ ಸಲ್ಯೂಟ್ ಮಾಡಿದ್ದಾರೆ. ಅಷ್ಟಕ್ಕೂ ನೀತಾ ಅಂಬಾನಿ ಅವರು ಏನೆಲ್ಲ ಮಾತನಾಡಿದ್ದಾರೆ, ಏನೆಲ್ಲ ಹೇಳಿದ್ದಾರೆ ವೈಭವ್ ಸೂರ್ಯವಂಶಿ ಅವರ ಬಗ್ಗೆ ಅಂತ ನೋಡೋದಾಯ್ತು ಅಂತಂದ್ರೆ ಈ ರೀತಿ ಆದ್ರೆ ಹೇಳಿದ್ದಾರೆ ಪಂದ್ಯ ಮುಗಿದ ಬಳಿಕ. ಇನ್ನು ವೈಭವ್ ಸೂರ್ಯವಂಶಿ ಅವರ ಬಳಿಕ ಹೋಗಿ ಈ ರೀತಿ ಆದ್ರೆ ಮಾತಾಡಿದ್ದಾರೆ. ವೈಭವ್ ಸೂರ್ಯವಂಶಿ ಅವರೇ ಅದ್ಭುತವಾಗಿ ಆಡಿದ್ದೀರಿ ಮತ್ತು ಇನ್ನು ಚಿಕ್ಕ ಹುಡುಗ, ನೀನು ತುಂಬಾನೇ ಕ್ರಿಕೆಟ್ ಆದ್ರೆ ಆಡ್ಬೇಕು. ಇನ್ನು ಈಗಾಗಲೇ ಇಷ್ಟು ಆಟ ಆಡ್ತಿದೀಯ ಅಂತಂದ್ರೆ ಮುಂದೆ ದೊಡ್ಡ ಫ್ಯೂಚರ್ ನಲ್ಲಿ ನಮ್ಮ ಭಾರತಕ್ಕೆ ದೊಡ್ಡ ಆಟಗಾರ ನೀನು ಆಗುತ್ತೀಯ ಅಂತಂತೂ ನೀತಾ ಅಂಬಾನಿ ಅವರಾದ್ರೆ ಹೇಳಿದ್ದಾರೆ. ಹೌದು ಸ್ನೇಹಿತರೆ, ಇನ್ನು ವೈಭವ್ ಸೂರ್ಯವಂಶಿ ಅವರ ಬಗ್ಗೆ ಇನ್ನಷ್ಟು ಮಾತನಾಡಿದ್ದಾರೆ ನೀತಾ ಅಂಬಾನಿ ಅವರು. ಆ ಹುಡುಗನಿಗೆ ಮುಂದೆ ಬೇರೆ ತಂಡದಲ್ಲಿ ಏನಾದ್ರೂ ಅವಕಾಶ ಸಿಕ್ತು ಅಂತಂದ್ರೆ ನಾವು ಮುಂಬೈ ಇಂಡಿಯನ್ಸ್ಗೆ ಆ ಹುಡುಗನನ್ನು ಕರೆತರಲು ಯೋಚನೆ ಆದ್ರೆ ಮಾಡುತ್ತೇವೆ. ಯಾಕಂತಂದ್ರೆ ಈ ಹುಡುಗ ತುಂಬಾನೇ ಆದ್ರೆ ಟ್ಯಾಲೆಂಟ್ ಆದ್ರೆ ಹೊಂದಿದ್ದಾನೆ. ಇನ್ನೊಂದೇನಂತಂದ್ರೆ ಈ ಹುಡುಗ ಬ್ಯಾಟ್ ಬೀಸೋ ಸ್ಟೈಲ್ ಆಗಿರ್ಬೋದು ಮತ್ತು ಒಳ್ಳೆಯ ಬ್ಯಾಟರ್ ಆಗಿ ಹೊರಹೊಮ್ಮಲಿದ್ದಾರೆ. ಆ ಕಾರಣದಿಂದಾಗಿ ನಮ್ಮ ಮುಂಬೈ ಇಂಡಿಯನ್ಸ್ ತಂಡಕ್ಕೆ ಸೂಟ್ ಆಗಲಿದ್ದಾರೆ ಈ ವೈಭವ್ ಸೂರ್ಯವಂಶಿ ಅಂತಂದು ನೀತಾ ಅಂಬಾನಿ ಅವರಾದ್ರೆ ಹೇಳಿದ್ದಾರೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.